ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಡೆದ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮೊದಲ T20 ಪಂದ್ಯದಲ್ಲೇ ನಮ್ಮ ಭಾರತ ಒಂದು ಭರ್ಜರಿ ಜಯವನ್ನೇ ಗಳಿಸಿತು. ಹಾಗೆ ಗೆದ್ದ ನಂತರ ಅಚ್ಚರಿಯ ಹೇಳಿಕೆ ನೀಡಿದ ವೈಭವ್ ಸೂರ್ಯವಂಶಿ. ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಇವತ್ತಿನ ಮ್ಯಾಚ್ ಗೆದ್ದ ನಂತರ ವೈಭವ್ ಸೂರ್ಯವಂಶಿ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಈ ಥರ ಬ್ಯಾಟಿಂಗ್ ಆಡೋಕ್ಕೆ ವಿರಾಟ್ ಕೊಹ್ಲಿ ಅವರೇ ಕಾರಣ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಭಾರತ ತಂಡ ಮೊದಲಿಗೆ ಟಾಸ್ ಗೆದ್ದು ಬಾಲಿಂಗನ್ನು ತಗೊಳ್ಳುತ್ತೆ. ಹಾಗಾಗಿ ಜಿಂಬಾಬ್ವೆ ತಂಡ ಬ್ಯಾಟಿಂಗ್ಗೆ ಬರುತ್ತೆ. ಮೊದಲ ಬಾಲಲ್ಲೇ ಮಯಾಂಕ್ ಯಾದವ್ ಅವರು ಬೆಂಕಿ ವಿಕೆಟ್ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಅಂಪೈರ್ ವಿಕೆಟ್ ನೀಡಲಿಲ್ಲ, ರಿವ್ಯೂ ತಂದು ಆ ವಿಕೆಟನ್ನು ತೆಗೆದುಕೊಳ್ತಾರೆ. ಮಯಾಂಕ್ ಯಾದವ್ ಅವರು 4 ಓವರ್ ಹೋಗಿದ್ದು ಕೇವಲ 18 ರನ್ ಕೊಟ್ಟು 2 ವಿಕೆಟ್ ತೊಗೊಂಡಿದ್ದಾರೆ. ಹಾಗೆ ಅಶೋಕ್ ಶರ್ಮಾ ಅವರು 4 ಓವರ್ ಹೋಗಿದ್ದು 29 ರನ್ ಕೊಟ್ಟು 0 ವಿಕೆಟ್. ಹಾಗೆ ಪ್ರಿನ್ಸ್ ಯಾದವ್ ಅವರು 4 ಓವರ್ ಹಾಕಿ 19 ರನ್ ಕೊಟ್ಟರು. ಇವರು ಕೂಡ 2 ವಿಕೆಟ್ ಬೆಂಕಿ ಬಾಲಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಶಿವಮ್ ದುಬೆ ಅವರು 4 ಓವರ್ ಹಾಕಿ 32 ರನ್ ಕೊಟ್ಟು ಇವರು ಒಂದು ವಿಕೆಟ್ ತೊಗೊಂಡಿದ್ದಾರೆ. ಇವರು ಬೆಂಕಿ ಬಾಲಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ರವಿ ಬಿಷ್ಣೋಯ್ ಅವರು, ಇವರು ಕೂಡ ಇಂಗ್ಲೆಂಡ್ ವಿರುದ್ಧ ಕಾಸ್ಟ್ಲಿ ಆಗಿದ್ರು ಕೂಡ ಜಿಂಬಾಬ್ವೆ ವಿರುದ್ಧ ಈ T20ಯಲ್ಲಿ ಮತ್ತೆ ಕಂಬ್ಯಾಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸ್ಲೋ ಆಗಿ ಕೇವಲ 4 ಓವರ್ ಹಾಕಿ 24 ರನ್ ಕೊಟ್ಟು 1 ವಿಕೆಟ್ ತೊಗೊಂಡಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ನಮ್ಮ ಭಾರತ ತಂಡ ಜಿಂಬಾಬ್ವೆ ತಂಡ ಬ್ಯಾಟಿಂಗ್ ಆಡಿ ಕೇವಲ 125 ರನ್ಗೆ ಆಲ್ಔಟ್ ಆಗ್ತಾರೆ. ಹಾಗೆ ಇದನ್ನು ಚೇಸ್ ಮಾಡೋಕ್ಕೆ ಬಂದ ನಮ್ಮ ಭಾರತ ತಂಡ ಓಪನರ್ ಆಗಿ ಅಭಿಷೇಕ್ ಶರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಅವರು ಬರ್ತಾರೆ. ವೈಭವ್ ಸೂರ್ಯವಂಶಿ ಕೇವಲ 19 ಬಾಲ್ಗೆ 50 ರನ್ ಹೊಡಿತಾರೆ. 4 4 4 6 ಹೊಡೆಯೋದ್ರ ಮೂಲಕ ಬೆಂಕಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಹಾಗೆ ಅಭಿಷೇಕ್ ಶರ್ಮಾ ಅವರು ಕೇವಲ 1 ರನ್ ತೆಗೆದು 8 ಬಾಲ್ಗೆ 1 ರನ್ ತೆಗೆದು ಔಟ್ ಆಗಿ ಹೋಗ್ತಾರೆ. ಹಾಗೆ ಇಶಾನ್ ಕಿಶನ್ ನೋಡೋದಾದರೆ 24 ಬಾಲ್ಗೆ 35 ರನ್ ಹೊಡೆಯೋದ್ರ ಮೂಲಕ ಇವರು ಕೂಡ ವಂಡರ್ಫುಲ್ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಬೋದು. ಹಾಗೆ ಶ್ರೇಯಸ್ ಅಯ್ಯರ್ ಅವರು ಕೂಡ ಕೊನೆ ತನಕ ನಿಂತು ಮ್ಯಾಚ್ ಗೆಲ್ಲಿಸ್ಕೊಂಡು ಹೋದರು. 24 ಬಾಲ್ಗೆ 28 ರನ್ ಹೊಡೆಯೋದ್ರ ಮೂಲಕ. ಹಾಗೆ ತಿಲಕ್ ವರ್ಮಾ ಅವರು 5 ಬಾಲ್ಗೆ 6 ರನ್ ಹೊಡೆದು ಮ್ಯಾಚ್ ಈಸಿಯಾಗಿ ಗೆದ್ದರು ಅಂತಲೇ ಹೇಳ್ಬೋದು. ವೈಭವ್ ಸೂರ್ಯವಂಶಿ ನಾನು ಈ ಥರ ಆಡೋಕ್ಕೆ ಕಾರಣ ವಿರಾಟ್ ಕೊಹ್ಲಿ ಅವರು ನನಗೆ IPL ಟೈಮಲ್ಲಿ ಹೇಳಿದರು, ಯಾವ ಬಾಲರ್ ಇದ್ದಾರೆ ಅಂತ ನೋಡಲೇಬೇಡ, ಹೊಡೆಯೋಕ್ಕೆ ಒಂದೇ ನೋಡು ಅಂತ ಹೇಳಿದರು. ಹೀಗಾಗಿ ನಾನು ಈ ಗೆಲುವು ವಿರಾಟ್ಗೆ ಅಂತ ಹೇಳಿದ್ದಾರೆ. ವಿಡಿಯೋ